ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಧುರ. ನಾನು ಮತ್ತು ನಮ್ಮ ಯಜಮಾನರು ಹೋದ ವಾರ ಊರಿಗೆ ಹೋಗಿದ್ವಿ. 4 ಹಬ್ಬಗಳು ಒಂದೇ ಸೀರೀಸಾಗಿ ಬಂದಿತ್ತು. 16ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, 17ನೇ ತಾರೀಕು ಸಿಂಹ ಸಂಕ್ರಾಂತಿ ಅಂತ ಹೊಸ್ತಿಲು ಪೂಜೆ ಮಾಡ್ತಾರೆ. ಮದುವೆ ಆದ ಮೊದಲನೇ ವರ್ಷ ಗಂಡನ ಮನೆಯಲ್ಲಿ ಹೊಸ್ತಿಲು ಪೂಜೆ ತವ್ರ ಮನೆಯಿಂದ ತಾಯಿ ಬಂದ್ಬಿಟ್ಟು ಮಾಡಿಸ್ಬೇಕು. ಜೊತೆಗೆ ಹಿರೇ ಸೀರೆ ಅಂತ ಸಂಪ್ರದಾಯ ಕೊಟ್ಟಿರ್ತಾರೆ ಗಂಡನ ಮನೆಯಿಂದ ಹುಡುಗಿಗೆ. ಸೊ ಆ ಸೀರೆ ಉಟ್ಕೊಂಡು ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ. 18ನೇ ತಾರೀಕು ಭಾನುವಾರ ಕೊಡೆ ಅಮಾವಾಸ್ಯೆ ಹಬ್ಬ ಮಾಡಿದ್ರು ನಮಗೆ ನಮ್ಮ ತವ್ರ ಮನೆಯಿಂದ. ನಾನು ಅದು ಕೊಡಮಾಸೆ ವ್ಲಾಗ್ ಹಾಕಿದ್ದೆ. ಇಲ್ಲೇ ಬೆಂಗಳೂರಲ್ಲಿ ನಾನು ಮತ್ತು ನನ್ನ ಗಂಡ ಸಿಂಪಲ್ಲಾಗಿ ಆಚರಣೆ ಮಾಡ್ಕೊಂಡಿದ್ವಿ. ಇದು ಅತ್ತೆ ಮನೆಯಲ್ಲಿ, ಅಂದರೆ ನನ್ನ ಗಂಡನಿಗೆ ಅತ್ತೆ ಮನೆಯಲ್ಲಿ ಅಂದರೆ ನನ್ನ ತವ್ರ ಮನೆಯಲ್ಲಿ ಮೊದಲನೇ ವರ್ಷ ಕೊಡೆ ಅಮಾವಾಸ್ಯೆಗೆ ಕೊಡೆಯನ್ನು ಕೊಡ್ತಾರೆ. ಅವರಿಗೆ ಅನುಕೂಲ ಇರೋ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಾವು ಊರಿಗೆ ಹೋದಾಗ ಈ ಹಬ್ಬವನ್ನು ಮಾಡಿದರು ಭಾನುವಾರ. ನಾವು ಬೆಂಗಳೂರಲ್ಲಿರೋದ್ರಿಂದ ತುಂಬ ಕೆಲವೊಂದು ಸರಿ ಕೆಲಸ ಇರುತ್ತೆ, ಹೋಗೋಕ್ಕಾಗಲ್ಲ, ಏನೇನೋ ಕಾರಣಗಳಿರುತ್ತೆ. ಪ್ರತಿ ಹಬ್ಬದಕ್ಕೂ ಊರಿಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೇ ನಾವು ಹೋದಾಗಲೇ ಹಬ್ಬವನ್ನು ಮಾಡ್ತಾರೆ. ಭಾನುವಾರ ಕೊಡಮಾಸೆ ಮಾಡಿದ್ರು ಮತ್ತು ಸೋಮವಾರ ರಕ್ಷಾಬಂಧನ ಇತ್ತು. ಸೊ ನನ್ನ ಅಣ್ಣನಿಗೆ ಮತ್ತು ಅಣ್ಣನ ಮಗಳು ರಾಖಿ ಬೇಕು ಅಂತ ಅಂದ್ಲು, ಅವಳಿಗೂ ಕಟ್ಬಿಟ್ಟು ನಾನು ರಾಖಿ ಹಬ್ಬವನ್ನು ಮಾಡಿದ್ದೀನಿ. ರಕ್ಷಾಬಂಧನ ಹಬ್ಬವನ್ನು ಮುಗಿಸ್ಕೊಂಬಂದಿದ್ದೀನಿ. ಜೊತೆಗೆ ಸಿಂಹ ಸಂಕ್ರಾಂತಿ ಅಂತ ಅನ್ನಲ್ಲ, ಆವತ್ತು ನಮ್ಮ ಮನೇಲಿ ನೆಂಟರನ್ನೆಲ್ಲ ಕರೆದ್ಬಿಟ್ಟು ಒಂದು ಚಿಕ್ಕದಾಗಿ ರುದ್ರಾಭಿಷೇಕ ಪೂಜೆಯನ್ನು ಇಟ್ಕೊಂಡಿದ್ರು. ಸೊ ಎಲ್ಲರೂ ಬಂದಿದ್ದರು, ಒಂದು ಸಣ್ಣ ಫಂಕ್ಷನ್ ಮಾಡಿದ್ವಿ. ಇವಿಷ್ಟು ನಾವು ಊರಿಗೆ ಹೋಗಿರುವಂಥ ವ್ಲಾಗು. ನೋಡಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ನಮ್ಮ ತವ್ರ ಮನೇಲೂ ಇಲ್ಲ, ನನ್ನ ಗಂಡನ ಮನೇಲೂ ಆಚರಣೆ ಇಲ್ಲ. ಸೊ 3 ದಿನದ್ದು ವ್ಲಾಗ್ನ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನೀ ಮಾಡೆ ತೊಗೊಂಡ್ಕೊಡ್ತಿ ಎಲ್ಲಿದ್ದೇನೆ ಅರಿಶಿನ ಜಾಸ್ತಿ, ಕುಂಕುಮ ಜಾಸ್ತಿ ಸಾಕು. ಅರಿಶಿನ ಶಾಸ್ತ್ರಕ್ಕೆ ಹಾಕೋದು. ಮನೆಗಲ್ಲಿ ಪೂಜೆ ಗಡಿಬಿಡಿ ಇದೆ, ಬೆಳಗಿಂದ ಪೂಜೆ ಮಾಡಿ ಪಾರ್ಲರ್ ಡ್ರೆಸ್ ಮಾಡ್ದಂಗೆ ಮಾಡ್ಕೊಂಡೆ ರಾಯ್ತಾ ಇದ್ದಾರೆ. ನನಗೆ ಎಂತಾರು ಹಿಂಗೆ ಹಬ್ಬ ಅನ್ಕೂಲ ನಮ್ಮ ಮನೇಲೂ ಹಿಂಗೆ ಹಂಗೆ ಮಾಡ್ತಾರೆ. ಪ್ರಾಯದಲ್ಲಿ ಖುಷಿ ಆಗ್ತಾ ಚೌತಿ ಆಗದ ಡಬ್ಬಾಗಲಿ ಅವರು ಹುಡುಗರು ಹೆಣ್ಣು ಸೋಸ್ಕೊಂಡು ಪೂಜೆ ಅಂದರನಿಗೆ ತಮ್ಮಗ ದೇಶಲಕ್ಷ್ಮಿ ಇದೆ ಉಟ್ಕೊಳ್ಳ ಕಾನ್ ಕೊಡಗಲ್ಲ ಹೆಣ್ಣು ಎಲ್ಲರಿಗೂ ಬೇಕು. ಮನೆಗೆ ಎಷ್ಟೊತ್ತು ಬೇಡ, ನಾವು ತಿನ್ನಕ್ಕೆ ಎಷ್ಟೊತ್ತು ಬೇಡ, ಮಾಡಕ್ಕೆ ದಿವ್ಸಿದೆ ಅದೊತ್ತು ಬೇಡ. ಸೋಂಗ್ಸ್ ಇಟ್ಕೊಂಡ್ಬಿಟ್ರೆ ಪಟ್ ಅಂತ ಆಗ್ಬಿಡ್ತು. ಮೋಸಕ್ಕೆ ಅಮ್ಮ ಹಾಡೇಳೆ. ಅಮ್ಮನ ಹಾಡು ಅಮ್ಮ ಹಾಡು. ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ಬಂದಾಳೆ, ಮಂಗಲ ದ್ರವ್ಯವ ತನ್ನೀರೇ ಮಾತಾಯಿ ಕಾಪಾಡು ಎನ್ನೀರೇ. ಶ್ರಾವಣ ಮಂಗಳ ಗೌರಿ ಬಂದಾಳೆ, ರಂಗೋಲಿ ಚಿತ್ತಾರ ಹಾಕೀರೆ, ಹೂಮಾಲೆ ತೋರಣ ಕಟ್ಟೀರೆ, ಮಂಟಪ ಶೃಂಗಾರ ಮಾಡೀರೆ, ಶಿರವಾಗಿ ಭಕ್ತಿಯಿಂದ ನಮಿಸೀರೆ. ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ಬಂದಾಳೆ, ಗಂಧಾದಿ ಪುಷ್ಪಗಳ ಪೂಜಿಸೀರೆ, ಅರಿಶಿನ ಕುಂಕುಮ ಅರ್ಚಿಸೀರೆ, ಗಂಧಾದಿ ಪುಷ್ಪಗಳ ಪೂಜಿಸೀರೆ ಎನ್ನೀ
ತಾಂಬೂಲ ಅಂತ ಹೇಳ್ರ ನಾರಿಕೇಳ ತಾಂಬೂಲ ನೈವೇದ್ಯ ಸಮರ್ಪಯಾಮಿ ಮತ್ತೊಂದ್ಸರಿ ಹಂಗೆ ಮಾಡು ಅಕ್ಷತೆ ತಗ ನಮ್ಗೆ ಆಗ ನಾರಿಕೇರ ಅಂಬಾಫಲ ಮುಸುಂಬೆ ಹಣ್ಣು ತಾಂಬೂಲ ನೈವೇದ್ಯ ಸಮರ್ಪಣೆ ಕೃಷ್ಣಾರ್ಪಣ ಮಸ್ತು ಕುಂಕುಮ ಹಾಕಿದ್ಯಾ ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಣ ಈ ತುಪ್ಪ ದೀಪ ಹಚ್ಚು ಅಲ್ಲ ಪಾಯಿಂಟ್ಗೆ ನಾ ಎಲ್ಲ ವ್ಯವಸ್ಥೆ ಮಾಡಿ ಬಿದ್ದಲ್ಲಿ ಈಗ ರಾತ್ರಿಯಲ್ಲಿ ಭಕ್ತರೆಲ್ಲರೂ ಬಂದು ಸೇರಿ ಉತ್ತುಮೋತ್ತುಮೆ ಕಾಳಿ ಕಾಂಬೆಯ ಭಕ್ತಿಯಿಂದಲೇ ಅರ್ಚಿಸಿದರು ಏನು ಆನಂದವಾಗಿದೆ ಶ್ರೀಲಕ್ಷ್ಮಿ ಪೂಜೆಯು ಏನು ಶ್ರೇಷ್ಠಾಯ ಸುವ್ರತಾಯ ನಮಃ ಓಂ ಸುಪ್ರಭಕರಾಯ ನಮಃ ಓಂ ಸುಪ್ರಭಾಕಾರಾಯ ನಮಃ ಓಂ ಪುರುಷಾಯ ನಮಃ ಪುಷ್ಕಲಾಯ ನಮಃ ಪೂಜ್ಯಾಯ ನಮಃ ಓಂ ಪೂರ್ಣಾನಂದಾಯ ನಮಃ ಪರಾತ್ಪರಾಯ ನಮಃ. ಇದು ಕೊಡಮಾಸೆ ದಿನ ನನ್ನ ತವ್ರ ಮನೆಯಲ್ಲಿ ಅಮ್ಮ ಯಾರ ಕಡೆ ಮಾಡ್ತಾಯಿದ್ರು ನಾವು ಹೋಗೋ ಹೊತ್ತಿಗೆ. ಸೊ ನಾನು ಹೆಲ್ಪ್ ಮಾಡೋಣ ಅಂತ ಕೂತ್ಕೊಂಡೆ. ಅಣ್ಣನ ಮಗಳು ಬಂದು ನಾನು ಶೀ ಮಾಡ್ತೀನಿ ಅಂತ ಕೂತ್ಕೊಂಡಿದ್ಲು. ಕಾಯಿ ಕಡುಬು, ಚಿತ್ರಾನ್ನ, ಕೋಸಂಬರಿ, ಪಲ್ಯ, ಅನ್ನ, ಸಾಂಬಾರು, ಬೋಂಡ ಮಾಡಿದರು ಅಮ್ಮ. ಹೀಗೆ ನಾವು ನಿನ್ನೆ ನಮ್ಮ ಮನೇಲಿ ಆಗದಂಥ ಫಂಕ್ಷನ್ ಬಗ್ಗೆ ಮಾತಾಡ್ಕೊಳ್ತಾ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಅಣ್ಣ ಅತ್ತಿಗೆ ಜೊತೆ ಮಾತಾಡ್ತಾ ಇದ್ದೆ. ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾಯಿದ್ರು. ಪಾಪು ನನಗೆ ಉಂಡೆ ಮಾಡೋಕ್ಕೆ ಕೊಡು ಅಂತ ರಗಳೆ ಮಾಡ್ತಾಯಿದ್ಲು. ಊಟ ಮುಗಿಸಿ ಹೀಗೆ ಕೂತ್ಕೊಂಡಿದ್ವಿ ಪಾಪು ಜೊತೆ ಸ್ವಲ್ಪ ಆಟ ಆಡ್ಕೊತ. ಮಕ್ಕಳ ನಾನು ಅಲ್ಲಿ ಏನಿದು ಗುಂಡಿ ಹಿಂಗಿಲ್ಲ ಗುಂಡಿ ಏನಿದ್ದು ಹೌದೇ ಬೇರೆ ಥರ ಗುಂಡಿ ಅಲ್ದ ನಿಮ್ಮದು? ಎಷ್ಟು ಗುಂಡಿ ಇದ್ದು? ಎಷ್ಟು? ಆಮೇಲೆ ಕೊಡೆ ಉಡುಗೊರೆ ಕೊಟ್ಟರು. ಇದೊಂದು ಶಾಸ್ತ್ರ ಅಷ್ಟೇ ನಮ್ಮ ಕಡೆ ಮಾಡೋದು. ಬಾ ಹಂಗೆ ಮೊದಲು ಕೊಟ್ಟಗ ಎಲ್ಲಿ ಕುಂಕಿ ಕೊಡು, ಕುಂಕಿ ಕೊಡು, ಅತ್ತಿ ಕುಂಕಿ ಕೊಡು ಮಗ, ಹಿಡ್ಕ ಎತ್ತಿ ಹಿಡ್ಕ. ತಗೊಂಬ ಹಿಡ್ಕ, ಅತ್ತೆ ತಗತ್ತದ. ತಡೆ ತಡೆ ಹಾಂ ಕಾಣ್ತೀವಿ. ಒಳಗಡೆ ಹೋಗೋಣ ಎಂತಕ್ಕೆ ಎಂತ ತೋರಿಸ್ತೀವ? ಬೆಕ್ಕಿ ಇದ್ದು ಬಾ ತೋರಿಸ್ತೀವಿ. ಬೆಕ್ಕಿ ನೋಡ್ಲಕ್ಕು ಬಾ, ಮ್ಯಾವ್ ನೋಡ್ಲಕ್ಕು. ನೋಡೋಣ ಬಾ, ಓಪನಾ ಬಾ. ಅಡ್ಡಿಲ್ಲ ಕಕ್ಕ ಬೆಕ್ಕಿನ ಇಲ್ಲಿದ್ದು ಇಲ್ಲಿ ಬಿಡಿಸಿದ್ದಾರ, ನೀನು ಬಿಡಿಸಿದ್ಯಾ? ಯಾರು ಬಿಡಿಸಿದ್ದ ಇದು? ಅತ್ಯ. ಇದು ಲಾಸ್ಟು ನಾನು ಹೊರಡೋ ದಿನ ಬೆಂಗಳೂರಿಗೆ ಅಮ್ಮನ ಜೊತೆಗೆ ಮತ್ತು ಪಾಪು ಜೊತೆಗೆ ಇದ್ದಂಗೆ ಆಗಿಲ್ಲ ಅಂತ ನಾನು ನನ್ನ ಗಂಡನ ಮನೆ ಕರ್ಸ್ಕೊಂಡಿದ್ದೆ. ಪಾಪು ಜೊತೆಗೆ ನಮ್ಮ ಮನೆಯವರು ಆಟ ಆಡ್ತಿದ್ರು. ಅದನ್ನು ಒಂಚೂರು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿದೆ.
ಸೊ ಇಲ್ಲಿಗೆ ಈ ವ್ಲಾಗ್ ಕೂಡ ಮುಗಿತಾ ಇದೆ. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.